ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 122 ಮೊದಲನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನ ಕರೆದಾಗ ನನಗೆ ಸಂತೋಷವಾಯಿತು. ಇದು ಯಾರು ಹೇಳ್ತಾ ಇದ್ದಾರೆ ಅಂದರೆ ಭಕ್ತನಾದ ದಾವೀದನು ತನ್ನ ಕಾಲದಲ್ಲಿ ಆತನು ಹೆಚ್ಚಾಗಿ ಆಲಯಕ್ಕೆ ಹೋಗ್ತಾ ಇದ್ರು. ಆಲಯದಲ್ಲಿ ಅಧಿಕವಾಗಿ ಅವರು ದೇವ ಸಮ್ಮುಖದಲ್ಲಿ ಆಲಯದಲ್ಲಿ ಇರ್ತಾಯಿದ್ರು. ನನ್ನ ಜೀವಮಾನವೆಲ್ಲ ನಿನ್ನ ಆಲಯದಲ್ಲಿ ಅಂದ್ಬಿಟ್ಟು ತುಂಬ ವಾಕ್ಯಗಳನ್ನ ನಾವು ಓದ್ತೀವಿ. ಅದು ದಾವೀದ ಹೆಚ್ಚಾಗಿ ದೇವರ ಆಲಯದಲ್ಲಿ ಹೋಗೋದು, ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ವಾಕ್ಯ ಧ್ಯಾನ ಮಾಡೋದು, ದೇವನ ಸ್ತುತಿಸೋದು, ಈ ರೀತಿಯಾಗಿ ದೇವರ ಆಲಯದಲ್ಲಿ ಅಧಿಕವಾಗಿ ದಾವೀದ ವಾಸ ಮಾಡ್ತಾ ಇದ್ದ ಅವರ ಕಾಲದಲ್ಲಿ. ಹಲ್ಲೆಲೂಯಾ. ನೋಡ್ರಿ, ಜನರು ಕೂಡ ಆ ಕಾಲದಲ್ಲಿ ಎಲ್ಲರೂ ಆಲಯಗಳಿಗೆ ಓಡ್ತಾ ಇದ್ರು. ದೇವರ ಆಲಯಗಳಿಗೆ ಹೋಗುವಾಗೆ ಅವರು ಏನು ಮಾಡ್ತಾ ಇದ್ರು ಅಂದರೆ ದಾವೀದನಿಗೆ ಹೇಳ್ತಾ ಇದ್ರಂತೆ, ದಾವೀದನಿಗೆ ಹೇಳ್ತಾ ಇದ್ರು, ದಾವೀದ ರಾಜನೇ ಆಲಯಕ್ಕೆ ಹೋಗೋಣ ಬನ್ನಿ ಎಂದು ಕರೀತಾ ಇದ್ರಂತೆ. ನೋಡಿ, ದಾವೀದನೇ ಕರೆಯೋಗೆ ದಾವೀದ ಕೋಪ ಮಾಡ್ಕೊಂಡಿಲ್ಲ. ನಾನೊಬ್ಬ ರಾಜ, ನನ್ನನ್ನು ಆಲಯಕ್ಕೆ ಹೋಗೋಣ ಬಂದು ಕರಿತೀರಾ? ನನ್ಗೇನು ಗೊತ್ತಿಲ್ವ ಆಲಯಕ್ಕೆ ಹೋಗೋಕೆ? ನೀವು ಹೇಳಿದ್ರೆ ಮಾತ್ರ ನಂಗೆ ಗೊತ್ತಾಗ್ಬೇಕಾ ಅಂದ್ಬಿಟ್ಟು ದಾವೀದ ಕೋಪ ಮಾಡ್ಕೊಂಡಿಲ್ಲ. ಅದಕ್ಕೆ ಬದಲಾಗಿ ದಾವೀದಕ್ಕೆ ಏನಾಯ್ತಂದ್ರೆ ಸಂತೋಷ. ಇವತ್ತು ಅನೇಕರಿಗೆ ಇಲ್ಲ ಆಲಯಕ್ಕೆ ಹೋಗೋಣ ಬನ್ರಿ ಅಂದ್ಬಿಟ್ರೆ ಒಡನೆ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಬೇಗ ಹೋಗೋಣ ಬಾ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಅದ್ರಿಗೂ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಆಲಯ ಅಂದರೆ ಕೆಲವ್ರಿಗೆ ಅಲರ್ಜಿ ಇಲ್ವಾ? ನೋಡ್ರಿ, ಆಲಯಕ್ಕೆ ಕರೆಯುವಾಗೆ ಸಂತೋಷ ಪಡಬೇಕು. ದೇವರ ಆಲಯಕ್ಕೆ ಕರೆಯುವಾಗ ಸಂತೋಷ ಪಡಬೇಕು. ಆಲಯಗಳಿಗೆ ಆ ಥರದಿಂದ ಓಡಿ ದೇವ ಆಲಯದಲ್ಲಿ ಬಂದು ಅವರ ಸನ್ನಿಧಾನದಲ್ಲಿ ಸೇರುವರಾಗಿ ಅಂಥ ವಿಷಯದಲ್ಲಿ ನಾವು ಸಂತೋಷ ಉಳ್ಳವರಾಗಿ ನಾವು ಇರಬೇಕು. ಕೆಲವರು ಆಲಯಕ್ಕೆ ಹೋಗೋಣ ಅಂದರೆ ಕೋಪ ಮಾಡ್ಕೊಳ್ತಾರೆ. ಕೆಲವರು ಆಲಯಕ್ಕೆ ಹೋಗೋಣ ಬಾ ಅಂದರೆ ಬರಲ್ಲ ಅಂತಾರೆ. ಕೆಲವರು ಆಲಯಕ್ಕೆ ಹೋಗೋಣ ಅಂದರೆ ನೀನೇ ಹೋಗು ನಾನು ಬರಲ್ಲ ಅಂತಾರೆ. ವಿಧವಾಗಿ ಜನರು ಏನು ಮಾಡ್ತಾರೆ, ದೇವರ ಆಲಯ ಅಂದರೆ ಆಗೋದಿಲ್ಲ, ಬರೋಕ್ಕೆ ಇಷ್ಟಪಡಲ್ಲ, ಹೇಳಕ್ಕೆ ಹೋದ್ರೆ ಕೋಪ ಮಾಡ್ತಾರೆ. ನೀನು ಹೋಗ್ತೀಯ, ನೀನು ಹೋಗು ಜಗಳ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಆ ಒಂದು ರುಚಿ ಗೊತ್ತಿಲ್ಲ. ದೇವ ಆಲಯದಲ್ಲಿ ಯಾರಿದ್ದಾರೆ, ಏನಿದೆ, ಆ ಒಂದು ರುಚಿ ಅವ್ರಿಗೆ ಗೊತ್ತಿಲ್ಲ. ದೇವ ಆಲಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ದೇವರು ಎದ್ದು ನಿಂತುಕೊಂಡವನಾಗಿ ದೇವ ಆಲಯದಲ್ಲಿ ಒಂದು ಜೀವನದಿ ಹರಿತಾ ಇರ್ತದೆ. ದೇವ ಆಲಯದಲ್ಲಿ ಸಂಭ್ರಮ ಇದೆ, ದೇವ ಆಲಯದಲ್ಲಿ ಸಮೃದ್ಧಿ ಇದೆ, ದೇವ ಆಲಯದಲ್ಲಿ ದೇವ ಪ್ರಸನ್ನತೆ ಇರುತ್ತೆ, ದೇವ ಆಲಯದಲ್ಲಿ ಒಂದು ಅಭಿಷೇಕ ಇರುತ್ತೆ. ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ, ಅವರ ಬಲಗೈಯಲ್ಲಿ ಸೌಭಾಗ್ಯ ಇದೆ. ದೇವರ ಸಮ್ಮುಖದಿಂದ ಆರೋಗ್ಯ, ಆಶೀರ್ವಾದ, ಬಿಡುಗಡೆ, ಅದ್ಭುತಗಳಿದ್ದಾವೆ. ಅದಕ್ಕೆ ಆಲಯಗಳಿಗೆ ಹೋಗಬೇಕು. ಆಲಯದಲ್ಲಿ ಹೋಗುವಾಗೆ ದೇವನು ಆಲಯದಲ್ಲಿ ಇಳಿದು ಬರುತ್ತಾನೆ. ನಮ್ಮ ಮಧ್ಯದಲ್ಲಿ ಅವರು ಇಳಿದು ಬರುವಾಗೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಆ ಸ್ಥಳದಲ್ಲಿ ಸಂಧಿಸಲ್ಪಡ್ತವೆ. ಅಲ್ಲಿ ದೇವರು ಅಲ್ವಾ, ಸಮಾಧಾನ ಇಲ್ದವ್ರಿಗೆ ಸಮಾಧಾನ ಕೊಡ್ತಾನೆ, ಆರೋಗ್ಯ ಬೇಕಾದವ್ರಿಗೆ ಆರೋಗ್ಯ ಕೊಡ್ತಾನೆ. ಅವರ ಅವಶ್ಯಕತೆಗಳು ಏನೇ ಆಗಿದ್ರು, ಅವ್ರು ಯಾವ ವಿಷಯಗಳಿಗಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾರೆ, ಯಾವ ಕಾರ್ಯಗಳಿಗಾಗಿ ಅವರು ದೇವರ ಆಲಯಕ್ಕೆ ಬಂದು ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ತಾರೋ ಅವರವರ ಅವಶ್ಯಕತೆಗಳೆಲ್ಲ ಆಲಯದಲ್ಲಿ ಸಂಧಿಸಲ್ಪಡ್ತವೆ. ಆಲಯದಲ್ಲಿ ಅವರಿಗೆ ಒಂದು ದೊಡ್ಡ ಆಶೀರ್ವಾದ, ಬಿಡುಗಡೆ, ಅದ್ಭುತಗಳನ್ನ ಅವರು ಹೊಂದಿಕೊಂಡು ಅವರು ಹೋಗುವರಾಗಿರ್ತಾರೆ. ಆಲಯಗಳನ್ನ ಅಸಡೆ ಮಾಡಬಾರದು, ಆಲಯಕ್ಕೆ ಬರಲ್ಲ ಅಂತ ಹೇಳಬಾರ್ದು, ಆಲಯಗಳಿಗೆ ಲೇಟಾಗಿ ಹೋಗಬಾರ್ದು. ಆಲಯಕ್ಕೆ ಬರುವಾಗೆ ಆಸಕ್ತಿಯಿಂದ ನಾವು ಓಡೋಡಿ ನಾವು ಬರೋರಾಗಿ ನಾವು ಇರಬೇಕು. ಯಾವಾಗಪ್ಪ ನಿನ್ನ ಸನ್ನಿಧಾನವನ್ನು ನಾನು ಸೇರಿ ಅಲ್ಲಿ ಹಾಡಿ ಆರಾಧಿಸಿ ದೇವರ ವಾಕ್ಯವನ್ನು ಕೇಳಿ ನಾನು ದೇವರನ್ನ ಮಹಿಮೆ ಪಡಿಸ್ತೀನೋ ಆ ರೀತಿಯಾಗಿ ಒಂದು ಅತಿ ಆಸಕ್ತಿ ಉಳ್ಳವರಾಗಿ ಆಲಯಗಳಿಗೆ ಆತುರವಾಗಿ ಬರೋರಾಗಿರಬೇಕು. ಅಂಥವ್ರನ್ನೇ ದೇವರು ನೋಡಿ ಅವರನ್ನು ಆಶೀರ್ವದಿಸಿ ಅವ್ರಿಗೆ ಅದ್ಭುತಗಳನ್ನು ಮಾಡಲು ದೇವರು ಮುಂದಾಗಿರ್ತಾನೆ. ಹಲ್ಲೆಲೂಯಾ. ದಾವೀದನ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗೆ ದಾವೀದನಿಗೆ ದೊಡ್ಡ ಸಂತೋಷ. ನೋಡಿದ್ರ, ಇವತ್ತು ಆಲಯಕ್ಕೆ ಹೋಗೋಣ ಅಂದರೆ ಬರಲ್ಲ ಅನೇಕರು. ನೋಡ್ರಿ ಅಲ್ವಾ, ಬೇರೆ ರೀತಿಯಾಗಿ ಬೇರೆ ಸ್ಥಳಗಳಿಗೆ ಹೋಗೋಣ ಅಂದರೆ ಅದಕ್ಕೆ ಎಷ್ಟು ರೆಡಿಯಾಗಿರ್ತಾರೆ ನೋಡ್ರಿ. ಒಂದು ಫಂಕ್ಷನ್ಗೆ ಹೋಗೋಣ, ಒಂದು ಪಾರ್ಟಿಗೆ ಹೋಗೋಣ, ಒಂದು ಬಾರ್ ಶಾಪ್ಗೆ, ಇಲ್ಲ ಥಿಯೇಟ್ರಿಗೆ, ಇಲ್ಲ ಎಲ್ಲಾದರೂ ಒಂದು ಅಲ್ವಾ ನೋಡುವಾಗೆ ಆರ್ಕೆಸ್ಟ್ಗಳು, ಎಲ್ಲದೂ ಒಂದು ಕಾರ್ಯಗಳಿರುತ್ತೆ. ಲೌಕಿಕವಾದ ಪ್ರಕಾರವಾದ
ಎಲ್ಲಾದ್ರೂ ಒಂದು ಕಾರ್ಯಗಳಿದ್ರೆ ಅವಳಿಗೆ ಜನರು ಆಸಕ್ತಿಯಿಂದ ಓಡಿ ಓಡಿ ಹೋಗ್ತಾರೆ. ಅಲ್ಲೇನಿದೆ ಲೌಕಿಕವಾದ ಬರೀ ಕಾರ್ಯಗಳು ಮಾತ್ರ. ಆದರೆ ದೇವ ಆಲಯದಲ್ಲಿ ಏನಿರುತ್ತಂದ್ರೆ ದೇವರೇ ಆಲಯದಲ್ಲಿದ್ದಾನೆ, ದೇವರೇ ಆಲಯದಲ್ಲಿ ಇರ್ತಾನೆ. ದೇವ ಆಶೀರ್ವಾದಗಳು ಅದ್ಭುತಗಳು ಆಲಯದಲ್ಲಿ ಅವರ ಸನ್ನಿಧಾನದಿಂದ ಅದು ಹೊರಡುತ್ತೆ. ಆಮೇಲೆ ಹಲ್ಲೆಲೂಯಾ. ಹೀಗಾಗಿ ನಾವು ಆಲಯಗಳಿಗೆ ಹೋಗೋದನ್ನ ಹಿಂಜರಿಬಾರ್ದು. ಆಲಯಗಳಿಗೆ ಹೋಗೋದನ್ನ ನಾವು ಏನು ಮಾಡಬಾರ್ದು, ತಡೆ ಮಾಡಬಾರ್ದು. ಆಲಯಕ್ಕೆ ಹೋಗೋರ್ಗು ತಡೆ ಮಾಡಬಾರ್ದು. ಆಲಯಕ್ಕೆ ಹೋಗುವಂತ ನಾವುಗಳನ್ನು ಏನು ಮಾಡ್ಬೇಕಂದ್ರೆ ಆತುರದಿಂದ ಆಸಕ್ತಿಯಿಂದ ಓಡಿ ಬರೋರಾಗಿರ್ಬೇಕು. ಅಂದ್ರೆ ಯೇಸು ಏನು ಹೇಳಿದ್ರು ಅಂದ್ರೆ, ಈ ಬಂಡೆ ಮೇಲೆ ನನ್ನ ಸಭೆನ ಕಟ್ಟುವೆನು, ಪಾತಾಳ ಲೋಕದ ಬಲ ಅದನ್ನ ಸೋಲಿಸಲಾಗದು. ಹಾಗೆ ಸೇವೆ ಅನ್ನೋದು, ಆಲಯ ಅನ್ನೋದು, ಸಭೆ ಅನ್ನೋದು ಯಾರು ಕಟ್ಟಿರೋದಂದ್ರೆ ಯೇಸುವೇ ಸಭೆನ ಕಟ್ಟಿದವನು. ಆ ಸಭೆ ಒಳಗಡೆ ದೇವರು ವಾಸವಾಗಿರ್ತಾನೆ. ಅಲ್ಲಿ ಬರೋಂಥ ಎಲ್ಲ ಮಕ್ಕಳ ಜೀವಿತಗಳನ್ನ ದೇವರು ಕಟ್ಟಿ ಬೆರೆಸುವನಾಗಿರ್ತಾನೆ. ಕಟ್ಟಿ ಅವರನ್ನ ಆತ್ಮೀಕ ರೀತಿಗಳಲ್ಲಿ ಅವನ್ನ ಕಟ್ಟಿ ದೇವರು ಎಬ್ಬಿಸುವವನಾಗಿರ್ತಾನೆ. ಆಗ ಆಲಯದಿಂದ ದೇವರ ವಾಕ್ಯ ಹೊರಡುತ್ತೆ, ಆಲಯದಿಂದ ಅಭಿಷೇಕ ಹೊರಡುತ್ತೆ, ಆಲಯದಿಂದ ಸಮಾಧಾನ, ಶಾಂತಿ, ನೆಮ್ಮದಿ ಹೊರಡುತ್ತೆ. ಆಲಯದಲ್ಲಿ ಸಮೃದ್ಧಿ ಸೌಭಾಗ್ಯಗಳನ್ನ ನಾವು ಹೊಂದಿಕೊಳ್ಳೋರಾಗಿರ್ತೀರಿ. ಆಲಯಕ್ಕೆ ನಾವು ಬಂದು ಹೋಗುವಾಗ ಒಂದು ದೊಡ್ಡ ಆಶೀರ್ವಾದ. ದೇವರ ವಾಕ್ಯ ಹೇಳುತ್ತೆ, ಚಿಯೋನಿನಿಂದ ನಾನು ನಿನ್ನ ಆಶೀರ್ವದಿಸ್ತೀನಿ. ಚಿಯೋನ್ ಅಂದ್ರೆ ದೇವರ ಆಲಯ. ದೇವರ ಆಲಯದಲ್ಲಿ ಬಂದು ಹೋಗುವಾಗ ಅದರೊಳಗಿಂದ ನಾನು ನಿನ್ನ ಆಶೀರ್ವದಿಸ್ತೀನಿ. ಹಾಗಾಗಿ ಭಾನುವಾರ ದಿನ ಬಂದ್ಬಿಟ್ರೆ ಪ್ರತಿಯೊಬ್ಬರುಗಳು ಏನು ಮಾಡಬೇಕು, ಮನೆಗಳಲ್ಲಿ ಉಳ್ಕೊಳ್ಬಾರ್ದು. ಅಯ್ಯೋ ನಂಗೆ ಕೆಲಸ ಇದೆ ಅಂತ ಹೋಗ್ಬಾರ್ದು. ಇವತ್ತು ನಾನು ಊರಿಗೆ ಹೋಗ್ತೀನಿ, ಇವತ್ತು ಯಾರೋ ನನಗೆ ಗೆಸ್ಟ್ ಬಂದಿದ್ದಾರೆ, ಇವತ್ತು ನಾನು ನೀರು ಬಿಟ್ಟಿಲ್ಲ, ನನಗೆ ಇವತ್ತು ಬರೋಕ್ಕಾಗಲ್ಲ, ಹಂಗೆಲ್ಲ ನೀವು ಹೇಳ್ಕೊಂಡಿದ್ರೆ ದೇವ ಆಶೀರ್ವಾದಗಳನ್ನ ಕಳ್ಕೊಳ್ತೀರಾ, ಮತ್ತೆ ಸಮೃದ್ಧಿ ಕಳ್ಕೊಳ್ತೀರಾ, ಆರೋಗ್ಯಗಳನ್ನ ಕಳ್ಕೊಳ್ತೀರಾ, ಅದ್ಭುತಗಳನ್ನ ಕಳೆದುಕೊಳ್ತೀರಾ. ಇದು ಯಾವುದೋ ನಿಮಗೆ ಸಿಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರ ಆಲಯದಿಂದ, ದೇವರ ಅವರ ಸನ್ನಿಧಾನದಿಂದ ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ವ್ಯಾಪಾರಗಳನ್ನ, ನಮ್ಮ ಎಲ್ಲ ರೀತಿ ಕಾರ್ಯಗಳನ್ನ ದೇವರೇನು ಮಾಡ್ತಾನಂತೆ ಆ ಸ್ಥಳದಿಂದ ಆಶೀರ್ವಾದಗಳನ್ನ ಹೊರಡಿಸುತ್ತಾನೆ. ಆಗ ನಾವು ಮಾಡೋ ಪ್ರತಿಯೊಂದು ಕಾರ್ಯದಲ್ಲಿ, ಕೆಲಸಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಎಲ್ಲ ಜೀವಿತಗಳಲ್ಲಿ ದೇವ ಆಶೀರ್ವಾದಗಳು ಫಲಿಸ್ತವೆ. ದೇವ ಆಶೀರ್ವಾದಗಳು ಆ ಸ್ಥಳದಲ್ಲಿ ನಾವು ಕಾಣಬಹುದು. ಆಲಯಕ್ಕೆ ಬರೋದನ್ನ ನೀವು ಸಂತೋಷವಾಗಿ ತಗೊಳ್ಬೇಕು. ಕಷ್ಟವಾಗಿ, ಕೋಪವಾಗಿ ಬರಲ್ಲ ಅಂತ ಹೇಳೋದು, ಯಾಕೆ ಬರಬೇಕು ಅಂತ ಹೇಳೋದು ಅಲ್ವಾ, ಹಾಗೆ ಹೀಗೆ ಕೆಲವ್ರು ಮಾಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ನಾವು ಮಾಡಿದ್ರೆ, ಆ ಥರ ಹೇಳಿದ್ರೆ ದೇವರು ನಮ್ಮನ್ನು ನೋಡ್ತಾನಲ್ವಾ. ದೇವ್ರು ನಮ್ಮನ್ನು ನೋಡಿ ಏನು ಮಾಡ್ತಾನೆ, ದೇವ್ರಿಗೆ ಒಂದು ವೇಳೆ ಬೇಜಾರು ಮಾಡ್ಕೊಳ್ಳಲ್ವಾ, ದೇವ್ರಿಗೆ ಬೇಜಾರಾಗೋದಿಲ್ವಾ, ದೇವ್ರಿಗೆ ಒಂಥರ ಮನಸ್ಸಲ್ಲಿ ದುಃಖ ಆಗೋದಿಲ್ವಾ, ಒಂದು ವೇಳೆ ಅವರಿಗೆ ಕೋಪ ಬರೋದಿಲ್ವಾ. ಆಮೇಲೆ ಹಲ್ಲೆಲೂಯಾ. ಕೆಲಸ ಕೊಟ್ಟವನು ನಾನು, ಮನೆ ಕೊಟ್ಟವನು ನಾನು, ಆರೋಗ್ಯ ಕೊಟ್ಟವನು ನಾನು, ಬಲ ಕೊಟ್ಟವನು ನಾನು, ಮಳೆ ಬೆಳೆ ಕೊಟ್ಟವನು ನಾನು, ಈ ಭೂಮಿಯಲ್ಲಿ ಜೀವಿಸುವಾಗೆ ಮಾಡಿರೋದೇ ನಾನು. ಆದರೆ ನೀನು ನನ್ನನ್ನೇ ಹುಡ್ಕೊಲ್ಲ ಅಂತೀಯಲ್ವಾ, ನನ್ನ ಸಮ್ಮುಖಕ್ಕೆ ನೀನು ಬರಲ್ಲ ಅಂತೀಯಲ್ವಾ. ಈ ರೀತಿಯಾಗಿ ನಾವು ಮಾಡುವಾಗೆ ದೇವ್ರಿಗೆ ಬೇಜಾರಾಗುತ್ತಲ್ಲ, ದೇವ್ರಿಗೆ ಕೋಪ ಬರುತ್ತೆ. ಹಂಗಾಗಿ ಯಾರೊಬ್ಬರು ಏನು ಮಾಡಬಾರ್ದು, ದೇವರ ಆಲಯಗಳನ್ನ ಅಸಡೆ ಮಾಡಬಾರ್ದು, ಆರಾಧನೆ ಸಮಯಗಳನ್ನ ಅಸಡೆ ಮಾಡಬಾರ್ದು, ದೇವರ ವಾಕ್ಯವನ್ನು ಕೇಳುವಂಥ ಆ ಸಮಯಗಳನ್ನ ನಾವು ಅಸಡೆ ಮಾಡಬಾರ್ದು. ಅತ್ಯ ಆಸಕ್ತಿಯಿಂದ ದೇವರ ಆಲಯಕ್ಕೆ ಓಡಿ ಬರಬೇಕು. ಕಷ್ಟಗಳು ಎಷ್ಟಿದ್ರೂ ಪರವಾಗಿಲ್ಲ, ಪ್ರಾಬ್ಲಮ್ಸ್ ಏನಾಗಿದ್ರೂ ಪರವಾಗಿಲ್ಲ, ನಿಮ್ಮ ಸಮಸ್ಯೆಗಳು ಏನಾಗಿದ್ರೂ ಪರವಾಗಿಲ್ಲ, ಕುಟುಂಬ ಹೋರಾಟಗಳು ಏನಾಗಿದ್ರೂ ಪರವಾಗಿಲ್ಲ, ಜನ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನೀವು ಅದನ್ನು ಯಾವುದನ್ನು ನೋಡಬೇಡಿ, ದೇವರ ಆಲಯಕ್ಕೆ ಓಡಿ ಬನ್ನಿರಿ. ಇಲ್ಲಿ ಬರೋಗೆ ಕರ್ತನ ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿ ನಿಮ್ಮನ್ನು ಕಳಿಸ್ತಾನೆ. ಅವಾಗ ನೀವು ಹೊರಗಡೆ ಹೋಗಿ ಏನು ಮಾಡ್ತೀರಾ, ಈ ದೇವ ಆಶೀರ್ವಾದಗಳನ್ನ ನೀವು ನೋಡ್ತೀರಾ, ದೇವ್ರು ಮಾಡೋ ಅದ್ಭುತಗಳನ್ನ ನೀವು ನೋಡ್ತೀರಾ, ಅವೆಲ್ಲ ಹೊಂದ್ಕೊಂಡು ನೀವು ಆಶೀರ್ವಾದವಾಗಿರ್ತೀರ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ 6 ದಿನಗಳು ನಿಮ್ಮ ಕೆಲಸ ಮಾಡ್ರಿ, 7ನೇ ದಿನ ದೇವ ಆಲಯದಲ್ಲಿ ನೀವು ಬರುವರಾಗಿ ದೇವರ ಆರಾಧನೆ ವಾಕ್ಯಗಳನ್ನ ಕೇಳಿ ಆಶೀರ್ವಾದ ಹೊಂದ್ಕೊಂಡು ನೀವು ಹೊರಡುವಾಗ ಉಳಿದ 6 ದಿನಗಳು ನಿಮ್ಮ ಕುಟುಂಬ ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವ ಹಸ್ತ ಅದರ ಮೇಲೆ ಇರುತ್ತೆ. ಕರ್ತನ್ ನಿಮ್ಮನ್ನ ಕಾದು
ನಿಮ್ಮನ್ನು ಮಾರ್ಗ ನಡೆಸಲು ಶಕ್ತನಾಗಿರ್ತಾನೆ. ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ದೇವಾಲಯಕ್ಕೆ ಹೊರಟು ಬನ್ರಿ, ದೇವಾಲಯಗಳಿಗೆ ಹೊರಡ್ರಿ, ಯಾರು ಮನೇಲಿ ಉಳ್ಕೊಳ್ಬೇಡ್ರಿ. ಆ ದಿನ ದೇವರ ದಿನ, ದೇವರಿಗೆ ಕೊಟ್ಬಿಡ್ರಿ. ಆ ದಿನ ಹೊಲೆ ಮಾಡಬೇಡ್ರಿ, ಆ ದಿನವನ್ನು ಕದ್ದುಕೊಳ್ಬೇಡ್ರಿ, ಆ ದಿನವನ್ನು ಅಶುದ್ಧ ಮಾಡಬೇಡ್ರಿ. ದೇವರ ದಿನ ದೇವರಿಗೆ ಕೊಟ್ಟು ಬಿಡ್ರಿ. ದೇವರು ನಿಮ್ಮನ್ನು ಎಲ್ಲದರದಲ್ಲಿ ಆಶೀರ್ವದಿಸ್ತಾನೆ. ದೇವರ ಸನ್ನಿಧಾನದಲ್ಲಿ ಬರುವಾಗೆ ಎಷ್ಟು ಸಂತೋಷ ಆಗುತ್ತೆ, ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ ಗೊತ್ತಾ. ಇದು ಲೋಕದಲ್ಲಿ ನಮ್ಗೆ ಎಲ್ಲಿ ಸಿಗೋದಿಲ್ಲ, ಅದು ಯೇಸು ಸ್ವಾಮಿ ಪಾದದಲ್ಲಿ ಮಾತ್ರ ಸಿಗುತ್ತೆ. ಇದನ್ನ ಕಳ್ಕೊಳ್ಬೇಡ್ರಿ. ಇದನ್ನೆಲ್ಲ ಹೊಂದಿಕೊಳ್ಳಕ್ಕೆ ದೇವರ ಆಲಯಗಳಿಗೆ ಓಡೋಡಿ ಬನ್ರಿ. ಕರ್ತನಲ್ಲಿದ್ದಾನೆ, ಕರ್ತನ ಪಾದದಲ್ಲಿ ಬನ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ವಾಕ್ಯ ಕೇಳಿಕೊಂಡಿರುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ, ಎಲ್ಲರ ಹೃದಯಗಳನ್ನ ಪ್ರೇರೇಪಿಸಪ್ಪ. ಭಾನುವಾರ ದಿನ ದೇವರೇ ಆರಾಧನೆಗೆ ಎಲ್ಲ ಮಕ್ಕಳು ಆಲಯಗಳಲ್ಲಿ ಕೂಡಿ ಬರಬೇಕು. ಎಲ್ಲ ಮಕ್ಕಳು ಕೂಡಿ ಬಂದು ಆರಾಧಿಸಬೇಕು. ಎಲ್ಲ ಕೂಡಿ ಬಂದು ವಾಕ್ಯಗಳನ್ನ ಕೇಳಬೇಕು. ಎಲ್ಲರೂ ನಿನ್ನ ನಾಮನ ಸ್ತುತಿಸಿ ಭಜಿಸಿ ಆರಾಧಿಸಿ ಅಪ್ಪ, ನಿನ್ನ ಆಶೀರ್ವಾದಗಳನ್ನ ಹೊಂದ್ಕೊಂಡು ಹೋಗ್ಬೇಕಪ್ಪ. ಹಾಗಾಗಿ ಎಲ್ಲ ಮಕ್ಕಳನ್ನ ಪ್ರೇರೇಪಿಸ್ರಿ. ಎಲ್ಲ ಮಕ್ಕಳನ್ನ ಸಭೆಗಳಿಗೆ ಆಲಯಗಳಿಗೆ ಬರುವ ಹಾಗೆ ಮಾಡ್ರಿ. ನಿಮ್ಮ ಕರದಲ್ಲಿ ಕೊಡ್ತೀನಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ್ಗ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.